ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ನವೀನ್ ಕುಮಾರ್ ಅವರು ಬಂದು ಈ ತರ ಪ್ರತಿಭಾ ಪುರಸ್ಕಾರ ಮತ್ತೆ ಪತ್ರಿಕಾ ದಿನಾಚರಣೆಯನ್ನ ಮಾಡಬೇಕು, ಎಲ್ಲಿ ಮಾಡೋಣ ಅಂತ ಒಂದು ಸಲಹೆಯನ್ನು ಕೇಳಿದ್ರು. ನಾನು KRS ಮಾಡಿದ್ರೆ ಒಳ್ಳೇದು ಅಂತ ಹೇಳಿದೆ. ಯಾಕೆ ಅಂತಂದ್ರೆ KRS ಮಾಡಿದ್ರೆ ಪತ್ರಕರ್ತರು ಅವರ ಕುಟುಂಬದವ್ರನ್ನೆಲ್ಲ ಕರ್ಕೊಂಡು ಬರ್ತಾರೆ. ಒಂದ್ ದಿವಸ ರಜಾ ದಿವಸ ಭಾನುವಾರ ಅವರು ಕೂಡ ಎಂಜಾಯ್ ಮಾಡೋದಕ್ಕೆ ಒಂದು ದಾರಿ ಆಗುತ್ತೆ ಅಂತ. ಯಾಕೆ ಅಂತಂದ್ರೆ ನಮ್ಮ ಪತ್ರಕರ್ತರು ಯಾವ ಫ್ಯಾಮಿಲಿನ ಕರ್ಕೊಂಡು ಹೋಗೋದು ಬಹಳ ಅಪರೂಪ. ಅವರು ರಜಾ ಸಿಕ್ಕಿದ್ರೆ ತಾನೆ ಅವ್ರ ಫ್ಯಾಮಿಲಿಗಳನ್ನ ಕರ್ಕೊಂಡು ಹೋಗೋದು. ಹೀಗಾಗಿ ಒಂದು ಒಳ್ಳೆ ಅವಕಾಶ, ಚೆನ್ನಾಗಿ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಾರೆ ನವೀನ್ ಅವರು. ಈ ಸಂದರ್ಭದಲ್ಲಿ ನವೀನ್ ಅವರಿಗೆ ಮತ್ತೆ ಜಿಲ್ಲಾ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಜಾಸ್ತಿ ಏನು ಮಾತಾಡಕ್ ಹೋಗಲ್ಲ. ನಮ್ಮ ಪತ್ರಕರ್ತರು ಇರೋದ್ರಿಂದ ಈಗ ಮಾತಾಡಿದವರೆಲ್ಲ ಹೇಳುದು ಸತ್ಯ ಹೇಳಿ ಸತ್ಯ ಹೇಳಿ ಸತ್ಯ ಹೇಳಿ ಅಂತ. ನಿಜ. ಯಾಕೆ ಅವರೆಲ್ಲ ಸತ್ಯ ಹೇಳಿ ಅಂತ ಹೇಳ್ತಾರೆ ಅಂತಂದ್ರೆ, ಇವತ್ತು ಪತ್ರಿಕೋದ್ಯಮ ಬೇರೆ ಕಡೆ ಹೋಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಇವತ್ತು ಊಹಾ ಪತ್ರಿಕೋದ್ಯಮ ಮತ್ತೆ ಸುಳ್ಳು ಸುದ್ದಿಗಳಿಗೆ ಆದ್ಯತೆ ಸಿಗ್ತಾ ಇರೋದ್ರಿಂದ ಎಲ್ಲರೂ ಕೂಡ ಇವತ್ತು ವೇದಿಕೆ ಮೇಲೆ ಮಾತಾಡಿದವರು ಆತಂಕವನ್ನ ವ್ಯಕ್ತಪಡಿಸಿದ್ರು. ಪತ್ರಿಕೋದ್ಯಮ ಅನ್ನೋದು ಹಿಂದೆ ಈ ತರ ಇರ್ಲಿಲ್ಲ. ಯಾಕೆ ಅಂತಂದ್ರೆ ನಮಗೆ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರು ಪತ್ರಿಕೆಗಳನ್ನ ಸ್ಥಾಪನೆ ಮಾಡಿದ್ರು. ಆ ಮೂಲಕ ಸ್ವಾತಂತ್ರ್ಯದ ಹೋರಾಟದ ಒಂದು ಕಿಚ್ಚನ್ನ ಜನರಲ್ಲಿ ಹಚ್ಚುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಇವತ್ತೇನಾಗಿದೆ, ನಮ್ಮ ದೇಶದಲ್ಲಿ ಈ ರಾಜಕೀಯ ನಾಯಕತ್ವ ಅನ್ನೋದು ಹೋಗ್ತಾ ಈಗ ನಾವು ನಾಯಕತ್ವವನ್ನ ಆರ್ಥಿಕ ನಾಯಕತ್ವದ ಕೈಗೆ ಕೊಡ್ತಾ ಇದೆ. ನಮ್ಮ ದೇಶ ಇವತ್ತು ಆರ್ಥಿಕ ನಾಯಕತ್ವದ ಕೈಗೆ ಹೋಗ್ತಾ ಇರೋದ್ರಿಂದ ಏನೇನ್ ಪರಿಣಾಮಗಳಾಗ್ತಾ ಇದೆ ಅನ್ನೋದನ್ನ, ಅದರ ಪರಿಣಾಮಗಳನ್ನ ಪತ್ತೆ ಮಾಡಿ ಜನರ ಮುಂದೆ ಇಡುವಂತ ಕೆಲಸವನ್ನ ನಮ್ಮ ಪತ್ರಕರ್ತ ಮಿತ್ರರು ಮಾಡಬೇಕಾಗಿದೆ. ಯಾಕೆಂತಂದ್ರೆ ದೇಶದ ಸ್ವಾತಂತ್ರ್ಯ ಹೋರಾಟವನ್ನು ಯಶಸ್ವಿಯಾಗಿ ಮುನ್ನಡೆಸಿದಂತಹ ನಮ್ಮ ಭಾರತೀಯ ಪತ್ರಿಕೋದ್ಯಮ ಹಲವಾರು ಮಾದರಿಗಳನ್ನ ರೂಪಿಸಿತ್ತು. ಇವತ್ತು ಆ ಎಲ್ಲ ಮಾದರಿಗಳ ಮೇಲೆ ಧೂಳು ಕೂತಿದೆ. ಆ ಧೂಳು ಒರೆಸುವಂತಹ ಕೆಲಸವನ್ನ ನಮ್ಮ ಪತ್ರಕರ್ತರ ಮಿತ್ರರು ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕೆಂತಂದ್ರೆ ಅವತ್ತು ಪತ್ರಿಕೋದ್ಯಮಕ್ಕೆ ಬಡತನ ಇತ್ತು. ಪತ್ರಕರ್ತರು ಕೂಡ ತೀರಾ ಬಡತನವನ್ನ ಅನುಭವಿಸ್ತಾ ಇದ್ರು. ಇವತ್ತು ನಮ್ಮ ಪತ್ರಿಕೋದ್ಯಮ ಶ್ರೀಮಂತಿಕೆಯಿಂದ ಇದೆ. ಯಾಕೆ ಅಂತಂದ್ರೆ ಪತ್ರಿಕೋದ್ಯಮ ಇವತ್ತು ಕಾರ್ಪೊರೇಟ್ ಸಂಸ್ಥೆಗಳ ಕೈಗೆ ನಾವು ಕೊಟ್ಬಿಟ್ಟಿದ್ದೀವಿ. ಇವತ್ತು ಪತ್ರಿಕೋದ್ಯಮ ಶ್ರೀಮಂತಿಕೆಯಿಂದ ಇದ್ರೂ ಕೂಡ ರಾಜಕೀಯ ನಾಯಕತ್ವ ಕೈಜಾರಿ ಆರ್ಥಿಕ ನಾಯಕತ್ವದ ಕೈವಶವಾಗ್ತಾ ಇರೋದು ಮುಖ್ಯ ಕಾರಣ ಅಂತ ನಾನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ. ಮೊದಲೆಲ್ಲ ಆರ್ಥಿಕ ಶಕ್ತಿಗಳನ್ನ ಸರ್ಕಾರಗಳು ನಿಯಂತ್ರಣ ಮಾಡ್ತಾ ಇದ್ವು. ಹೀಗಾಗಿ ಬ್ಯಾಂಕ್ಗಳ ರಾಷ್ಟ್ರೀಕರಣ ಇರಬಹುದು, ಭೂ ಸುಧಾರಣೆ, ಉಚಿತ ಶಿಕ್ಷಣ ಸೇರಿದಂತೆ ಹಲವಾರು ಯೋಜನೆಗಳನ್ನ ನಾವು ನೋಡಿದ್ದೇವೆ. ಆದ್ರೆ ಇವತ್ತು ಆರ್ಥಿಕ ಶಕ್ತಿಗಳೇ ಸರ್ಕಾರಗಳನ್ನ ಮುನ್ನಡೆಸುವಂತಹ ಪರಿಸ್ಥಿತಿ ಇವತ್ತು ಬಂದೊದಗಿದೆ. ಹೀಗಾಗಿ ಇಡೀ ಸಾಮಾಜಿಕ ವ್ಯವಸ್ಥೆ ತಲೆ ಕೆಳಗಾಗಿ ಪ್ರಜೆಗಳು ಕೇವಲ ಇವತ್ತು ಗ್ರಾಹಕರಾಗಿ ತಮ್ಮ ಕಷ್ಟಗಳನ್ನು ಅನುಭವಿಸುವಂತಹ ಪರಿಸ್ಥಿತಿಗೆ ನಾವು ಬಂದು ನಿಂತಿದ್ದೇವೆ. ಇವತ್ತು ಬಡ ಬೋರೇಗೌಡ ಬೆಳಗ್ಗೆ ಎದ್ದು ಮನೆಯಿಂದ ಆಚೆ ಹೋದ್ರೆ ಸಿಕ್ಕಾಪಟ್ಟೆ ಟ್ಯಾಕ್ಸ್, ಹಾಲಿನ ಮೇಲೆ ಟ್ಯಾಕ್ಸು, ನೀರಿನ ಮೇಲೆ ಟ್ಯಾಕ್ಸು, ಬೀಡಿ ಬೆಂಕಿ ಪಟ್ಟಣ ಎಲ್ಲದರ ಮೇಲೂ ಕೂಡ ಟ್ಯಾಕ್ಸು. ಈ GST ಅನ್ನೋದೊಂದು ಭೂತ ಇವತ್ತು ನಮ್ಮನ್ನೆಲ್ಲರನ್ನು ಕೂಡ ಕಾಡ್ತಾ ಇದೆ. ನಮ್ಮ ದೇಶದ ಪರಿಸ್ಥಿತಿ ಯಾಕೆ ಈ ತರ ಆಯ್ತು ಅನ್ನೋದ್ರ ಬಗ್ಗೆ ಪತ್ರಕರ್ತರು ನಾವು ಚಿಂತನೆಯನ್ನ ಮಾಡಬೇಕು. ಆದ್ರೆ ಪತ್ರಿಕೋದ್ಯಮಕ್ಕೆ ಇವತ್ತು ಮರೆವು ಅನ್ನೋ ಒಂದು ಕಾಯಿಲೆ ಬಂದ್ಬಿಟ್ಟಿದೆ. ಹೀಗಾಗಿ ದೇಶ ಅವತ್ತು ಯಾವ ತರ ಇತ್ತು, ಇವತ್ತು ಯಾವ ದಿಕ್ಕಿನತ್ತ ಸಾಗ್ತಾ ಇದೆ ಅನ್ನೋದು ಆಲೋಚನೆಯನ್ನ ನಾವು ಯಾರು ಕೂಡ ಇವತ್ತು ಮಾಡ್ತಾ ಇಲ್ಲ. ಇವತ್ತು ಪತ್ರಿಕೋದ್ಯಮ ಆರ್ಥಿಕ ನಾಯಕತ್ವ ತಮ್ಮ ಕೈಗೆತ್ತಿಕೊಳ್ಳುವ ಮೊದಲ ಭಾಗವಾಗಿ ಪತ್ರಿಕೆಗಳನ್ನ, ಚಾನೆಲ್ಗಳನ್ನ ಕಾರ್ಪೊರೇಟ್ ಶಕ್ತಿಗಳು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾವೆ. ಹೀಗಾಗಿ ಕಾರ್ಪೊರೇಟ್ ಶಕ್ತಿಗಳು ಏನ್ ತೀರ್ಮಾನ ಮಾಡ್ತವೆ ಅದನ್ನ ಮಾತ್ರ ತೋರಿಸುವಂತಹ, ಬರೆಯುವಂತಹ ಪರಿಸ್ಥಿತಿಗೆ ನಾವು ಬಂದ್ಬಿಟ್ಟಿದ್ದೀವಿ. ಇವತ್ತು ನಾವು ಪತ್ರಕರ್ತರಾದವರು ನಾವು ಜನರ ಪರ, ಸಮಾಜದ ಪರ ಎಷ್ಟೇ ಚಿಂತನೆ ಮಾಡಿದ್ರು ಕೂಡ ಕಾರ್ಪೊರೇಟ್ ಕಂಪನಿಗಳು ಅಂತಂದ್ರೆ ಇವತ್ತು ನಮ್ಮ ಚಾನೆಲ್ಗಳನ್ನ, ಟಿವಿಗಳನ್ನ ಯಾರು ನಡೆಸ್ತಾ ಇದ್ದಾರೆ ಕಾರ್ಪೊರೇಟ್ ಕಂಪನಿಗಳವರು, ಅವರು ಹೇಳಿದ ರೀತಿಯಲ್ಲಿ ನಡ್ಕೊಳ್ಬೇಕಾದಂತಹ ಪರಿಸ್ಥಿತಿಗೆ ನಾವು ಇವತ್ತು ಬಂದ್ಬಿಟ್ಟಿದ್ದೀವಿ. ಸ್ವಾತಂತ್ರ್ಯ ದಿನಾಚರಣೆ ಆಗ್ಲಿ, ಪತ್ರಿಕಾ ದಿನಾಚರಣೆ ಆಗ್ಲಿ ಕೇವಲ ಸಂಭ್ರಮಕ್ಕೆ ನಾವು ಸೀಮಿತ ಆಗಬಾರದು. ಇವತ್ತು ನೀವೇನು ಪತ್ರಿಕಾ ದಿನಾಚರಣೆ ಮಾಡ್ತಾ ಇದ್ದೀರಿ, ಇವತ್ತು ನಾವು ಕುತ್ಕೊಂಡು ಪತ್ರಿಕೋದ್ಯಮದಲ್ಲಿ ಏನೇನು ಸುಧಾರಣೆಗಳಾಗಬೇಕು ಅನ್ನೋದ್ರ ಬಗ್ಗೆ ಯೋಚನೆಯನ್ನು ಮಾಡೋದು. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ, ಮೊದಲೆಲ್ಲ ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ ಬಂದಿದ್ದ ಸತ್ಯ ಅಂತ ಎಲ್ಲರೂ ಕೂಡ ನಂಬ್ತಾ ಇದ್ರು. ಇವತ್ತು ಆ ತರ ಇಲ್ಲ. ಇವತ್ತು ನಾವ್ ಏನೇ ಬರೆದ್ರು ಕೂಡ ಇದು ಸತ್ಯ ಸುಳ್ಳು ಅನ್ನೋದನ್ನ ಯೋಚನೆ ಮಾಡ್ತಾರೆ ಜನ, 10 ಬಾರಿ ಯೋಚನೆ ಮಾಡ್ತಾರೆ. ಇವತ್ತು ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ಸಾಧಕೋಕೆಲ್ಲ ಹೇಳಿದ್ರು ಸೋಷಿಯಲ್ ಮೀಡಿಯಾ.
ಯಾಕೆಂತಂದ್ರೆ ಅವ್ರು ಹೇಳಿದ್ರು ನನ್ನ ಸಾಯಿಸಿಬಿಟ್ಟಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಅಂತ. ಹೀಗಾಗಿ ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ಶಕ್ತಿ ಇದೆಯಲ್ಲ, ಅದು ಇವತ್ತು ಜನರನ್ನ ದಾರಿಗೆ ತಪ್ಪಿಸುವಂತ ಕೆಲಸವನ್ನು ಮಾಡ್ತಾ ಇದೆ, ಅದೇ ರೀತಿ ಒಳ್ಳೆ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಇವತ್ತು ನಾವು ಊಹಾ ಪತ್ರಿಕೋದ್ಯಮಕ್ಕೆ ಯಾಕೆ ನಾವು ಬೆಲೆ ಕೊಡಬೇಕು, ಅದಕ್ಕೆ ಯಾಕೆ ನಾವು ಪ್ರಾಧಾನ್ಯತೆ ಕೊಡಬೇಕು? ಇವತ್ತು ನಮ್ಮ ಜನಗಳಿಗೆ ಏನ್ ಬೇಕು ಅನ್ನೋದನ್ನ ನಾವು ಟಿವಿಗಳಲ್ಲಾಗ್ಲಿ ಪತ್ರಿಕೆಗಳಲ್ಲಾಗ್ಲಿ ತೋರಿಸ್ತಾ ಇಲ್ಲ. ಇವತ್ತು ಯಾರೋ ಒಬ್ಬ ನಿನ್ನೆ ನೋಡ್ತಾ ಇದ್ದೆ ನಾನು ನ್ಯೂಸ್ ಅಲ್ಲಿ, ಯಾರೋ ಒಬ್ಬ ಸಿನಿಮಾ ನಟ ಅರೆಸ್ಟ್ ಆದಂತೆ, ಅವನ್ ಬೆಳಗ್ಗೆ ಎದ್ದು ಉಪ್ಪಿಟ್ಟು ತಿಂದಂತೆ, ಇನ್ನೊಬ್ರು ಯಾರೋ ಕಣ್ಣಲ್ಲಿ ನೀರು ಬಂತಂತೆ, ಇದೇ ಸುದ್ದಿ. ಅದನ್ನ ಕಟ್ಕೊಂಡು ನಮ್ಗೆ ಏನಾಗಬೇಕಾಗಿದೆ, ಇದರಿಂದ ನಾವು ಸಮಾಜಕ್ಕೆ ಕೊಡುವಂತ ಸಂದೇಶನಾದ್ರೂ ಏನು ಅನ್ನೋದ್ರ ಬಗ್ಗೆ ಪತ್ರಕರ್ತರು ಯೋಚನೆ ಮಾಡಬೇಕು. ನಿಜವಾಗ್ಲೂ ಕೂಡ ಇವತ್ತು ಬಹಳ ಖುಷಿ ಆಗುತ್ತೆ, ಪತ್ರಕರ್ತರು ಎಲ್ಲ ಕುಟುಂಬ ಸಮೇತರಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನನ್ನ ಪತ್ರಕರ್ತರ ಮಿತ್ರರಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇನೆ, ನಿಮಗೂ ಒಂದು ಫ್ಯಾಮಿಲಿ ಇದೆ, ನಿಮಗೂ ಮಕ್ಕಳಿದ್ದಾರೆ, ನಿಮ್ಮ ಕುಟುಂಬದ ಕೂಡ ನೀವು ಗಮನ ಕೊಡಬೇಕು. ಯಾಕೆಂತಂದ್ರೆ ಪತ್ರಕರ್ತರು ಸದಾಕಾಲ ಸಮಾಜ ಸರ್ಕಾರ ಅಂತ ಓಡಾಡ್ತಾ ಇರ್ತಾರೆ. ಅದೇ ರೀತಿ ಮನೆಯಲ್ಲಿರೋ ಸಮಸ್ಯೆಗಳನ್ನು ಕೂಡ ನೀವು ನಿರ್ಲಕ್ಷ್ಯವನ್ನ ಮಾಡಬಾರದು. ಫಸ್ಟ್ ಫ್ಯಾಮಿಲಿ ಮುಖ್ಯ, ಆಮೇಲೆ ಉಳಿದಿದ್ದನ್ನ ನೀವು ನೋಡ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡ್ತೇನೆ. ಈಗಾಗಲೇ ಹಲವಾರು ಜನ ಮಾತಾಡ್ತಾ ಹೇಳಿದ್ರು ಸರ್ಕಾರದಿಂದ ಸಿಗುವಂತ ಸೌಲಭ್ಯಗಳ ಬಗ್ಗೆ. ಸರ್ಕಾರ ಆಗ್ಲಿ, ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರಾಗ್ಲಿ, ಪತ್ರಕರ್ತರಿಗೆ ಏನೋ ಓಲೈಸಬೇಕು ಅಂತೇಳಿ ಅವ್ರಿಗೇನು ಸ್ಕೀಮ್ಗಳನ್ನ ಕೊಟ್ಟಿಲ್ಲ. ಯಾಕೆ ಅಂತಂದ್ರೆ ಬೆಂಗಳೂರಲ್ಲಿ ಇರುವಂತಹ ಪತ್ರಕರ್ತರಿಗಿಂತ ಇವತ್ತು ಗ್ರಾಮೀಣ ಭಾಗದಲ್ಲಿ ಯಾರು ಪತ್ರಕರ್ತರು ಕೆಲಸ ಮಾಡ್ತಾರೆ ಅವರು ತುಂಬಾ ಕಷ್ಟದಲ್ಲಿದ್ದಾರೆ. ಈ ಕಾರಣಕ್ಕಾಗಿನೇ ನಾವು ಉಚಿತವಾಗಿ ಬಸ್ ಪಾಸ್ ಯೋಜನೆಯನ್ನ ನಾವು ಜಾರಿಗೆ ತಗೊಂಡ್ಬಂದಿದ್ದೇವೆ. ಈಗಾಗಲೇ ಒಂದು 5,200 ಜನ ಪತ್ರಕರ್ತರಿಗೆ ಬಸ್ ಪಾಸ್ ಸೌಲಭ್ಯ ಸಿಕ್ಕಿದೆ. ಇದರ ಜೊತೆಗೆ ಮುಖ್ಯಮಂತ್ರಿಗಳ ಮಾಧ್ಯಮ ಸಂಜೀವಿನಿ ಅನ್ನುವಂತ ಒಂದು ಮಹತ್ವದ ಯೋಜನೆಯನ್ನು ಕೂಡ ಜಾರಿಗೆ ತಂದಿದ್ದೇವೆ. ಈ ಯೋಜನೆಯಲ್ಲಿ ಯಾವುದೇ ಪತ್ರಕರ್ತರು ಅನಾರೋಗ್ಯಕ್ಕೆ ಒಳಗಾದ್ರೆ ಅವರಿಗೆ 5 ಲಕ್ಷ ರೂಪಾಯಿ ತನಕ ಫ್ರೀ ಟ್ರೀಟ್ಮೆಂಟ್ ಕೊಡುವಂತ ಒಂದು ವ್ಯವಸ್ಥೆ ಇದೆ. ಅದೇ ರೀತಿ ಪೆನ್ಷನ್ ಕೂಡ 3,000 ರೂಪಾಯಿ ಇದ್ದ ಪೆನ್ಷನ್ ಇವತ್ತು 15,000 ರೂಪಾಯಿ ತನಕ ಹೋಗಿದೆ. ಅಂತಂದ್ರೆ 15,000 ರೂಪಾಯಿ ಸರ್ಕಾರ ಏನೋ ದೊಡ್ಡ ಸಹಾಯ ಮಾಡ್ಬಿಡ್ತಾ ಇದೆ ಪತ್ರಕರ್ತರಿಗೆ ಅಂತಲ್ಲ. ಹಲವಾರು ಜನ ನಿವೃತ್ತ ಪತ್ರಕರ್ತರು ಸಿಕ್ತಾಗ ಹೇಳ್ತಾರೆ, ನೀವು ಕೊಡುವಂತ 15,000 ರೂಪಾಯಿ ಪೆನ್ಷನ್ ಅಲ್ಲಿ ನಾವು ಔಷಧಿ ತಗೊಳ್ತೀವಿ ಸರ್, ಮಾತ್ರೆ ತಗೊಳ್ತೀವಿ, ತುಂಬಾ ಅನುಕೂಲ ಆಗುತ್ತೆ ಅಂತ. ಯಾಕೆಂತಂದ್ರೆ ಕರೋನಾ ಸಂದರ್ಭದಲ್ಲಿ ನಾವು ನೋಡಿದೀವಿ, ಶಿವಾನಂದ ತಗಡೂರ್ ಅವರು ವಿಧಾನಸೌಧ ಮಾಡಿ ಅಲಿತಾ ಇದ್ರು ಫೈಲ್ ಹಿಡ್ಕೊಂಡು. ಅವ್ರು ಕಷ್ಟದಲ್ಲಿದ್ದಾರೆ, ಅನಾರೋಗ್ಯಕ್ಕೆ ಒಳಗಾಗಿದ್ದಾರೆ, ಅವ್ರಿಗೆ ಟ್ರೀಟ್ಮೆಂಟ್ ದುಡ್ಡಿಲ್ಲ, ಸಹಾಯ ಮಾಡಿ ಅಂತ ಪರಿಸ್ಥಿತಿ ಬರಬಾರದು ಅಂತಾನೆ ಇವತ್ತು ನಾವು ಮುಖ್ಯಮಂತ್ರಿಗಳ ಮಾಧ್ಯಮ ಸಂಜೀವಿನಿ ಯೋಜನೆಯನ್ನ ಜಾರಿಗೆ ತಂದಿದ್ದೇವೆ. ಇವತ್ತು ಪತ್ರಿಕೆಗಳಲ್ಲಿ ಅಥವಾ ಟಿವಿ ಚಾನೆಲ್ಗಳಲ್ಲಿ ಕೆಲಸ ಮಾಡೋರು ಯಾರು ಶ್ರೀಮಂತರ ಮಕ್ಕಳಾಗ್ಲಿ, ಕಾರ್ಪೊರೇಟ್ ಕಂಪನಿಗಳವ್ರ ಮಕ್ಕಳಾಗ್ಲಿ ಯಾರ್ಯಾರು ಬಂದು ಕೆಲಸ ಮಾಡೋದಿಲ್ಲ. ಎಲ್ಲರೂ ಕೂಡ ಮಧ್ಯಮ ವರ್ಗದಿಂದ ಬಂದಂತವರೇ ಇವತ್ತು ಪತ್ರಕರ್ತರಾಗಿ ಕೆಲಸ ಮಾಡುವಂತವರು. ಜನಸಾಮಾನ್ಯರ ಕಷ್ಟವನ್ನ ಚೆನ್ನಾಗಿ ಅರ್ತಿರುವಂತವರು ನಮ್ಮ ಪತ್ರಕರ್ತರೆ. ಆದ್ರೆ ಇತ್ತೀಚೆಗೆ ಅದು ಯಾಕೋ ಅವರ ಸುದ್ದಿಗಳಲ್ಲಿ ಅವರು ನೀಡುವಂತ ಆದ್ಯತೆ ಬದಲಾಗ್ತಾ ಇದೆ. ಜನರ ಪರವಾಗಿ ಕೆಲಸ ಮಾಡಬೇಕಾದಂತಹ ಚಾನೆಲ್ಗಳು, ಪತ್ರಿಕೆಗಳು ಇವತ್ತು ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ವಕಾಲತ್ತನ್ನು ಹಾಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಅಭಿಪ್ರಾಯವನ್ನು ಹಲವಾರು ಜನ ವ್ಯಕ್ತಪಡಿಸಿದಾಗ ಒಬ್ಬ ಪತ್ರಕರ್ತನಾಗಿ ನನಗೂ ಕೂಡ ಬಹಳ ನೋವಾಗುತ್ತೆ. ಇನ್ನೂ ಕೂಡ ಕಾಲ ಮಿಂಚಿಲ್ಲ. ನಮ್ಮ ಪತ್ರಿಕೋದ್ಯಮದ ವಿಶ್ವಾಸಾರ್ಹತೆ, ಹಲವಾರು ಹಿರಿಯರು ಕಟ್ಟಿ ಬೆಳೆಸಿದಂತಹ ಪತ್ರಿಕೋದ್ಯಮದ ಕೆಳಗೆ ನಾವೆಲ್ಲ ಕೂಡ ಇವತ್ತು ಆಶ್ರಯವನ್ನು ಪಡ್ಕೊಂಡಿದ್ದೇವೆ. ಇಂತಹ ಪತ್ರಿಕೋದ್ಯಮದ ವಿಶ್ವಾಸಾರ್ಹತೆಗೆ ಧಕ್ಕೆ ಬಾರದೇ ಇರುವ ರೀತಿಯಲ್ಲಿ ನೀವು ಕೂಡ ಎಲ್ಲ ಕೆಲಸ ಮಾಡಬೇಕು. ಅದೆಲ್ಲರದ ಜವಾಬ್ದಾರಿ ನಿಮ್ಮ ಎಲ್ಲರ ಮೇಲಿದೆ ಅಂತ ನಾನು ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ. ಆಮೇಲೆ ಈಗ ಯಾರು ಹೇಳ್ತಿದ್ರು ಸ್ವಲ್ಪ ಮಕ್ಕಳ ಬಗ್ಗೆ ಸ್ವಲ್ಪ ಮಾತಾಡಬೇಕು ಸರ್ ನೀವು ಅಂತ. ಯಾಕೆ ಅಂತಂದ್ರೆ ಹಲವಾರು ಜನ ಪೋಷಕರು ಇಲ್ಲಿದ್ದೀರಿ. ನಿಜವಾಗ್ಲೂ ಇವತ್ತು ಎಲ್ಲ ಒಳ್ಳೆ ಮಾರ್ಕ್ಸ್ ಅನ್ನ ತಗೊಂಡಿರುವಂತ ಮಕ್ಕಳಿಗೆ ಇವತ್ತು ನೀವು ಪ್ರತಿಭಾ ಪುರಸ್ಕಾರವನ್ನ ಕೊಡ್ತಾ ಇದ್ದೀರಿ. ಮಕ್ಕಳಿಗೆ ಮಾರ್ಕ್ಸ್ ಹೇಗೆ ತಗೋಬೇಕು ಅನ್ನೋದನ್ನ ಹೇಳ್ಕೊಡೋದ್ರ ಜೊತೆಗೆ ನಮ್ಮ ಜೀವನದಲ್ಲಿ ಮಕ್ಕಳು ಯಾವ ರೀತಿ ಮಾರ್ಕ್ಸ್ ತಗೋಬೇಕು ಅನ್ನೋದನ್ನು ಕೂಡ ಎತ್ತವರು ಹೇಳ್ಕೊಡ್ಬೇಕು. ಯಾಕೆಂತಂದ್ರೆ ಇವತ್ತು ನಮ್ಮ ಹತ್ರ ಆಸ್ತಿ ಇದೆ, ಪಾಸ್ತಿ ಇದೆ, ಕಾರ್ ಇದೆ, ಬೈಕ್ ಇದೆ, ಟಿವಿ ಇದೆ, ಫ್ರಿಡ್ಜು, ಫೋನ್ ಎಲ್ಲವೂ ಇದೆ. ಆದ್ರೆ ಇವತ್ತು ಮನುಷ್ಯನ್ಗೆ ಇಲ್ಲದೆ ಇರೋಂಥದ್ದು ಒಂದೇ, ನೆಮ್ಮದಿ. ಅವತ್ತು ನಮ್ಮ ಹತ್ರ ಏನೂ ಇರಲಿಲ್ಲ. ಗುಡಿಸಲು ಮನೆ ಆಗಿರ್ಬೋದು, ಸಗಣಿ ಸಾರಿಸಿದಂತ ನೆಲ ಆಗಿರ್ಬೋದು, ಹಸು, ಕರು, ಎಮ್ಮೆ ಇಷ್ಟೇ ಇತ್ತು, ಆದ್ರೂ ಕೂಡ ನೆಮ್ಮದಿ ಇತ್ತು. ಇವತ್ತು ಎಲ್ಲವೂ ಇದೆ, ಆದ್ರೆ ನಮ್ಗೆ ನೆಮ್ಮದಿ ಇಲ್ಲ. ಯಾಕೆ ಅಂತಂದ್ರೆ ಎಲ್ಲರೂ ಫಾಸ್ಟ್ ಆಗಿ ಎಲ್ಲ ಸಿಕ್ಬಿಡ್ಬೇಕು. ಎಲ್ಲ ಫಾಸ್ಟ್ ಕೇಳಿದ ತಕ್ಷಣ ಕೈ ಸಿಕ್ಬಿಡ್ಬೇಕು. ಹೀಗಾಗಿ ಎಲ್ಲ ಸಿಕ್ಕರೂ ಕೂಡ ನೆಮ್ಮದಿಯ ವಾತಾವರಣ ನಮ್ಮಲ್ಲಿಲ್ಲ. ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿರೋದು ಮಾನವೀಯ ಮೌಲ್ಯಗಳನ್ನ. ಏನಪ್ಪಾ ಅಂತಂದ್ರೆ ಗುರುಹಿರಿಯರನ್ನ ಗೌರವಿಸುವಂಥದ್ದು, ತಂದೆ ತಾಯಿಗಳನ್ನ ಗೌರವಿಸುವಂಥದ್ದು. ಯಾಕೆ ಅಂತಂದ್ರೆ ಇಡೀ ಜಗತ್ತಿನಲ್ಲಿ ಶ್ರೇಷ್ಠವಾದ ತಾಣ ಅಂತಂದ್ರೆ ಅದು ಅಮ್ಮನ ಮಡಿಲು. ಒಂದು ಮಗು ಅವನಿಗೆ ಬೇಜಾರಾದಾಗ ಅಥವಾ ನೋವಾದಾಗ ಅಮ್ಮನ ಮಡಿಲ ಮೇಲೆ ತಲೆ ಇಟ್ಟು ಮಲಗಿದಾಗ ತಾಯಿ ಕೇಳ್ತಾಳೆ, ಯಾಕಪ್ಪ ಸಪ್ಪಗಿದೆಯಾ, ಯಾಕಪ್ಪ ನೀನು ಬೇಜಾರಾಗಿದ್ಯಾ. ಅಷ್ಟಕ್ಕೆ ಅವನ ಎಲ್ಲ ನೋವುಗಳು ಕೂಡ
ಮರ್ತೋಗ್ತವೆ. ಆದ್ರೆ ಇವತ್ತು ಏನಾಗಿದೆ ಅಂತಂದ್ರೆ ತಂದೆ ತಾಯಿಗಳನ್ನ ಧಿಕ್ಕರಿಸಿ ನಡೆಯುವಂತಹ ಘಟನೆಗಳನ್ನು ನಾವು ಸಮಾಜದಲ್ಲಿ ಹೆಚ್ಚಾಗಿ ಕಾಣ್ತಾ ಇದ್ದೇವೆ. ತಂದೆ ತಾಯಿಗಳು ಅವತ್ತು ನಮ್ಮನ್ನ ಓದ್ಸಕ್ಕೆ ಬೆಳೆಸಕ್ಕೆ ಎಷ್ಟು ಕಷ್ಟಪಟ್ಟಿದ್ರು. ತಾಯಿ ತಾನು ಅರಕ ಸೀರೆ ಹುಟ್ಟಿದ್ರು ಕೂಡ ನನ್ನ ಮಕ್ಕಳಿಗೆ ಆ ಪರಿಸ್ಥಿತಿ ಬರಬಾರ್ದು ಅಂತ ಸಾಲ ಸೋಲ ಮಾಡಿ ಹಬ್ಬ ಹಬ್ಬಕ್ಕೆ ಬಟ್ಟೆಗಳನ್ನ ಕೊಡಿಸಿ ಅವನು ಓದಕ್ಕೆ ವಿದ್ಯಾಭ್ಯಾಸ ಮಾಡಕ್ಕೆ ತಂದೆ ಸೈಕಲ್ ತುಳಿದು ಇಲ್ಲ ಕೂಲಿ ಕೆಲಸ ಮಾಡಿನೋ ಕಷ್ಟಪಟ್ಟು ಮಕ್ಕಳನ್ನ ಬೆಳೆಸ್ತಾರೆ. ಇವತ್ತು ಮಕ್ಕಳು ಬೆಳೆದು ದೊಡ್ಡವರಾದ್ಮೇಲೆ ಓದಿ ವಿದ್ಯಾವಂತರಾದ್ಮೇಲೆ ಅವ್ರ ಆಸ್ತಿ ಹೇಗ್ ಮಾಡಬೇಕು ಇದ್ರ ಬಗ್ಗೆ ಆಲೋಚನೆ ಮಾಡ್ತಾರೆ ಹೊರತು ತಂದೆ ತಾಯಿಗಳು ಪಟ್ಟಂತಹ ಕಷ್ಟವನ್ನ ಅವರು ನಮ್ಮ ಬಗ್ಗೆ ಇಟ್ಟಿದ್ದಂತಹ ಕಳಕಳಿಯನ್ನ ಇವತ್ತು ನಾವು ಮರ್ತೋಗ್ಬಿಡ್ತೀವಿ. ಆದ್ರೆ ಅವ್ರ ತಂದೆ ತಾಯಿಗಳು ಯಾವತ್ತೂ ಕೂಡ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ನನ್ನ ಮಗ ಓದಿ ವಿದ್ಯಾವಂತನಾಗಿ